ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಶೇಷ ಏನಂದ್ರೆ ಕಡೆ ವಾರ ಐತಿ. ಆ್ಯಕ್ಚುಲಿ ಎಲ್ಲರೂ 7 ವಾರ 5 ವಾರ ಮಾಡ್ತಾರೆ, ನಾನು 7 ವಾರ ಮಾಡಿಬಿಟ್ಟಿನಿ. ಯಾಕಂದರೆ ನಡುವು ಒಂದೊಂದು ಅಂತಪ್ಪ ಡಿಸ್ಟರ್ಬೆನ್ಸ್, ನಡುವು ಒಂದೊಂದು ವಾರ ನಾನು ಸ್ಕಿಪ್ ಮಾಡಿಬಿಟ್ಟಿನಿ. ಯಾಕಂದರೆ ರೊಟ್ಟಿ ಮಾಡಿದ್ದೆಲ್ಲ ಅದ್ರ ಲೆಕ್ಕ ಹಿಡಿಲಿಲ್ಲ. ಅದಕ್ಕಾಗಿ ತುಪ್ಪ ದೀಪ ಹಚ್ಚೋಣ ಅಂಥೇಳಿ ಇಲ್ಲಿ ಬೆಣ್ಣೆ ಕಾಸಕತ್ತೀನಿ. ಫ್ರೆಶ್ ಆಗಿ ಬೆಣ್ಣೆ ಕಾಸಿ ತುಪ್ಪ ದೀಪ ಹಚ್ಬೇಕು ಅಂಥೇಳಿ, ತಪ್ಪಾಗೈತೆ ಅಂತ ಬೇಡ್ಕೋಬೇಕಲ್ಲ. ಅದಕ್ಕೆ ನನಗೆ ಯಾರ್ಯಾರು ಮಾಡಿದ್ರೆ ಕಮೆಂಟ್ ಮಾಡಿರಿ. ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಷ್ಟೊತ್ತಿಗೆ ಅಂದರೆ ಹುಡುಗರು ಎದ್ಬಿಟ್ರು. ಇವರಿಗೆಲ್ಲ ರೆಡಿ ಮಾಡಿದ್ವಿ ಅಂದರೆ ಒಂದು ದೊಡ್ಡ ಕೆಲಸ ತಪ್ಪಿಬಿಡ್ತೈತೆ ನನಗಾದ್ರೆ. ಹಾಗಾಗಿ ಚಿಟ್ಟುಗೆ ಸ್ವಲ್ಪ ಭಾಳ ಕಿರಿಕಿರಿ ಮಾಡೋಕತ್ತಿಲ್ಲ. ಅದಕ್ಕಾಗಿ ಟಾಕಿಂಗ್ ಟಾಮಿ ಡೌನ್ಲೋಡ್ ಮಾಡ್ಕೊಟ್ಬಿಟ್ಟಿನಿ. ಜಾಸ್ತಿ ಫೋನ್ ಕೊಡೋಂಗಿಲ್ಲ ನಾನು, ಆದರೆ ಸ್ವಲ್ಪ ಯಾವಾಗಾದರೂ ಅಳುವಾಗ ಸ್ವಲ್ಪ ಕೊಟ್ರೆ ಕಿರಿಕಿರಿ ಅನ್ನಿಸ್ದಾಗ, ನಮ್ಗೆ ಕಿರಿಕಿರಿ ಅನ್ನಿಸ್ದಾಗ ಸ್ವಲ್ಪ ಅವಾಯ್ಡ್ ಮಾಡೋಕ್ಕಷ್ಟ ಕೊಟ್ಟಿರ್ತೀನಿ. ಇಲ್ಲಿ ಉಡಿ ಸಾಮಾನೆಲ್ಲ ನಾವು ರೆಡಿ ಮಾಡಕತ್ತೀವಿ. ನಾನು ಮಾಡ್ತೀನಿ ಅಂತೇಳಿ ಎಲ್ಲ ಕೊಬ್ಬರಿ ಎಲ್ಲ ನೆಲಕ್ಕೆ ಹಾಕಿ ಇದು ಮಾಡಕತ್ತಾರೆ. ಈ ಸಣ್ಣ ಮಕ್ಕಳಲ್ಲ, ಅದಕ್ಕೆ ಏನು ಗೊತ್ತಾಗಲ್ಲ ಅಂಥೇಳಿ ಇದು ಮಾಡಿದೆ. ಅವ್ರನ್ನ ಕರ್ಕೊಂಡೆಲ್ಲ ಉಡಿ ಸಾಮಾನೆಲ್ಲ ರೆಡಿ ಮಾಡಿ ಗುಡಿಗೆ ಹೋಗಿ ಅಲ್ಲಿ ಎಲ್ಲ ಉಡಿ ಸಾಮಾನು ರೆಡಿ ಮಾಡೋಕ್ಕೆ ನನಗೆ ಮಳೆ ಒಂದಿತ್ತು. ಹಾಗಾಗಿ ಅಲ್ಲಿ ಮೇಲೆ ಕುಂದ್ರಕ್ಕೆ ಜಾಗ ಇರೋಂಗಿಲ್ಲ, ಕೆಸರು ಆಗಿಬಿಟ್ಟಿರ್ತೈತಿ. ಅದಕ್ಕೆ ನಾನು ಇಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಸಪ್ರೇಟಾಗಿ ಒಂದೊಂದು ಸಣ್ಣದು ಕವರ್ ಇರುತ್ತಲ್ಲ, ಅದರೊಳಗೆಲ್ಲನೂ ಸಪ್ರೇಟಾಗಿ ಒಂದು 5 ಉಡಿ ಇದು ಸಾಮಾನು ಸಪ್ರೇಟ್ ಒಂದು ಕವರ್ನಾಗ ಹಾಕಿದ್ದೆ. ಅದರೊಳಗೆ ಬಾಳೆಹಣ್ಣು ಇಡಿಸ್ಲಿಲ್ಲ, ದೊಡ್ಡದಿತ್ತು ಬಾಳೆಹಣ್ಣು. ಹಾಗಾಗಿ ನಾನು ಅದು ಸಪ್ರೇಟ್ ಇಟ್ಕೊಂಡೆ. ಅಲ್ಲಿ ಕೊಡುವಾಗ ಬಾಳೆಹಣ್ಣು ಇಟ್ಕೊಟ್ಬಿಟ್ರಾತಂತೇಳಿ ಈ ಥರ ಕವರ್ನಾಗ ಹಾಕಿ ಇಟ್ಕೊಂಡ್ಬಿಟ್ರೆ ಎಲ್ಲನೂ ಮಿಕ್ಸ್ ಆಗಂಗಿಲ್ಲ. ಇಲ್ಲಾಂದ್ರೆ ಎಲ್ಲ ಮಿಕ್ಸ್ ಆಗಿ ಆಮೇಲೆ ಅಲ್ಲಿ ಹುಡುಕ್ಬೇಕಾಗ್ತತಿ. ಹಾಗಾಗಿ ಸಪ್ರೇಟ್ ಕವರ್ನ ಹಾಕೊಂಡ್ರೆ ಈಸಿ ಆಗ್ತದೆ ಅಂತೇಳಿ. ಆಮೇಲೆ ಮಳೆ ಒಂದು ಬರೋದಕ್ಕೆ ಮನೆನ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ ನಾನು. ಆಮೇಲೆ ಸ್ವಲ್ಪ ಮಳೆ ನಿಂತ ಮೇಲೆ ಇವರು ಹೋಗಿ ಬರೋಣ ಬಾ ಅಂಥೇಳಿ ಅಂದರು. ಅದಕ್ಕೆ ಮತ್ತು ನಾನು ರೆಡಿಯಾಗಿ ಎಲ್ಲರೂ ಸೇರಿ ಹೋಗ್ಬಿಟ್ವಿ. ತುಪ್ಪ ಕಾಸಿದ್ದೆಲ್ಲ, ತುಪ್ಪದ ಮತ್ತು ಬತ್ತಿ, ಊದಿನ ಕಡ್ಡಿ ಇವೆಲ್ಲ ಮತ್ತು ಹೂವು ಅವನ್ನೆಲ್ಲ ತೊಗೊಂಡು ಒಂದು ಬ್ಯಾಗ್ ಒಳಗೆ ಹಾಕಿ ಇಟ್ಕೊಂಡು ಅವ್ರಿಗೇನು ರೆಡಿ ಇಲ್ಲ, ಸ್ನಾನ ಮಾಡಿಸಿದ್ದೆಲ್ಲ ಅಂಗಿ ಹಾಕಿದ್ದು ಅದ್ರ ಮೇಲೆ ಕರ್ಕೊಂಡು ಹೋದೆ. ಮಳೆ ಸಂಬಂಧ ನಾನು ಏನು ಚಲೋದೇನು ಸಾರಿ ಹಾಕ್ಕೊಳ್ಳಿಲ್ಲ, ಸಿಂಪಲ್ಲಾಗಿ ರೆಡಿಯಾಗಿ ಮುಗಿಸ್ಕೊಂಡು ಬಂದ್ರಾತಂತೇಳಿ ಹೊಂಟೀವಿ. ಕೆಲವು ಸಲ ಮರೆತು ಮಾಡಿಬಿಟ್ಟಿರ್ತೀವಿ. ನನಗೆ ಯಾರು ಮಾಡಿರಿ ವಾರನ ಕಮೆಂಟ್ ಮಾಡಿರಿ. ನನಗೆ ಸ್ವಲ್ಪ ಅಂದ್ರೆ ಡೈಲಿ ನಮ್ಗೆ ಒಂದಿನ ರೊಟ್ಟಿ ಒಂದಿನ ಚಪಾತಿ ಹಿಂಗೆ ಮಾಡಿ ರೂಢಿ. ಆಮೇಲೆ ಕರೆದು ಭಾಳ ಜಾಸ್ತಿ ಕರಿತೀವಲ್ಲ, ಹಾಗಾಗಿ ವಾರ ಸ್ಕಿಪ್ ಆಗಿಬಿಡ್ತು. ಇದೊಂದು ಸ್ವಲ್ಪ ಕಟ ಅನ್ಸಕತ್ಬಿಟ್ಟೈತಿ, ಮನ್ಸಿಗೆ ಕಸಿ ಬಿಸಿ ಅನ್ಸಕತ್ಬಿಟ್ಟೈತಿ. ಬರೀ ಈ ವಿಡಿಯೋ ಒಳಗೆ ನಿಮ್ಗೆ ನಮ್ಮ ಊರಿಂದ ಎಲ್ಲ ದೇವ್ರು ತೋರಿಸ್ತೀನಂತ ಎಲ್ಲರೂ ನೋಡಿರಿ. ಆಮೇಲೆ ಮಾನ್ಯ ವಿಡಿಯೋ ಮಾಡ್ಯಾಳ, ಸ್ವಲ್ಪ ವಿಡಿಯೋ ಅಷ್ಟು ಕ್ಲಿಯರಾಗಿ ಆಗಿರೋದಿಲ್ಲ. ಇದು ನಾನು ಮಾಡಿದ ವಿಡಿಯೋ ಎಲ್ಲ ಮಾನ್ಯ ಮಾಡಿರ್ತಾವಲ್ಲ, ಹಾಗಾಗಿ ಬರ್ರಿ ನೋಡೋಣ ಅಂತ. ನನ್ಗೆ ಬಳಿ ಇಲ್ಲಿಗೆ ಹಾಕೋ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜಾಸ್ತಿ ಬಳಿ ಇದಾವೆ.
ಅಪ್ಪಾಜಿಗೆ ಅಪ್ಪಾಜಿಗೂ ಕೊಡ್ತೇನೆ. ಥ್ಯಾಂಕ್ ಯು ಜಾನು, ಥ್ಯಾಂಕ್ ಯು, ವೆಲ್ಕಮ್. ಮಕ್ಕಳು ಐಸ್ ಕ್ರೀಮ್ ಬೇಕಂತ ಅನ್ನಕತ್ತಿದ್ರು. ಅದಕ್ಕೆ ಸ್ವಲ್ಪ ಮ್ಯಾಂಗೋ ಐಸ್ ಕ್ರೀಮ್ ಮಾಡೀನಿ. ನೋಡ್ಬೇಕು ಫಸ್ಟ್ ಟೈಮ್ ಹೆಂಗೆ ಬರುತ್ತಂತೇಳಿ. ಅದು ಮುಗಿಸಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಬೇಕಂತೇಳಿ ಚಾದಾಗ ಸ್ನ್ಯಾಕ್ಸ್ ಮಾಡಕತ್ತೀನಿ. ಇದ್ರದ್ದು ಏನದು ಕಾರ್ನ್ಫ್ಲೆಕ್ಸ್ ಐತಲ್ಲ, ಅದು ತೊಗೊಂಡು ಬಂದಿದ್ರು. ರೆಸಿಪಿ ಗೊತ್ತಿಲ್ಲ ಅಂತೇಳಿ ನೆಟ್ನಾಗ ಸರ್ಚ್ ಮಾಡಿ ಅದಷ್ಟು ಮಾಡಿ ಆಮೇಲೆ ಸ್ವಲ್ಪ ಲೇಟ್ ಆಯ್ತು. ಕಸ ಹೊಡೆದು ದೀಪ ಎಲ್ಲ ಹಚ್ಚಿ ಸ್ವಲ್ಪ ಬೇರೆ ಏನು ಕೆಲಸ ಇದ್ದು ಮುಗಿಸ್ಕೊಂಡು ಸ್ಟಿಚಿಂಗ್ದು ಮುಗಿಸ್ಕೊಂಡು ಊಟಕ್ಕೆ ಲೈಟಾಗಿ ಏನಾರ ಮಾಡಿದ್ರಾತು. ವಾರ ಮುಗೀತಲ್ಲ ಉಡಿ ತುಂಬೋದು. ಅದಕ್ಕೆ ಸ್ವಲ್ಪ ತಾಲಿಪಟ್ಟಿ ಟೈಪ್ ಮಾಡ್ಕೊಂಡಿದ್ದೆ. ನಡೀತೈತೆ ಅಂತ ಹೇಳಿದ್ರು. ಅತ್ತಿ ಕೇಳಿದ್ದೆ ನಾನು, ನಡೀತೈತಿ ಉಡಿ ತುಂಬಿದ ಮೇಲೆ ಮುಗೀತು ವಾರ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ತಾಲಿಪಟ್ಟಿ ಮಾಡಿಕೊಂಡು ಊಟ ಮಾಡಿದ್ವಿ. ಜಾನು ಅವ್ರ ಪಪ್ಪ ಹಾಕ್ಕೊಡಕತ್ತಾಳ. ಅಲ್ಲಿ ಟಿ ವಿ ಕಡೆ ಕುಂತಿರ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಸ್ವಲ್ಪ ಅಡ್ಡಾಡೋದಾಗ್ತದಂತೇಳಿ ಆಕಿ ಸ್ವಲ್ಪ ಹೆಲ್ಪ್ ಮಾಡಕತ್ತ. ಇನ್ನೊಂದು ತಿನ್ನ ಅಪ್ಪಾಜಿ ಅಂತ ಹೇಳು. ಹೊಟ್ಟೆ ತುಂಬ ತಿನ್ನಪ್ಪಾಜಿ ಅಂತ ಹೇಳು. ಕಳ್ಳಿ ಈ ತಾಲಿಪಟ್ಟಿ ಹಿಟ್ಟಿಗೆ ಮೊದಲೇ ಮಾಡ್ಕೊಂಡಿರ್ತೀನಿ. ಹೆಸರು ಹಿಟ್ಟು ಸಪ್ರೇಟ್ ಒಂದು ಹೆಸರು ಹಿಟ್ಟು ಹಾಕ್ಸಿರ್ತೀನಿ. ಇದಕ್ಕೆ ಗೋಧಿ, ಜೋಳ ಮತ್ತು ಸೋಯಾಬನ್ನ, ಜೀರಿಗೆ, ಈ ಥರ ಕಡಲೆಬೇಳೆ ಈ ಥರ ಎಲ್ಲ ಹಾಕಿ ತಾಲಿಪಟ್ಟಿ ಹಿಟ್ಟಂತ ಸಪ್ರೇಟ್ ಮಾಡ್ಕೊಂಡಿರ್ತೀನಿ. ತಾಲಿಪಟ್ಟಿ ಮಾಡುವಾಗ ಹೆಸರಿಟ್ಟು ಕುಡಿಸ್ಕೋಬೋದು. ಆದ್ರೆ ಹೆಸರಿಟ್ಟು ಹಾಕಿ ವಡಿ ಮಾಡೋಕ್ಕೆ ಬರೋದಿಲ್ಲ. ಇದೆಲ್ಲ ಕಾಳು ಕುಡಿಸಿರ್ತೈತಲ್ಲ, ಅದರಿಂದ ವಡಿ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅತ್ತೆ ಹಿಂಗೆ ಮಾಡ್ತಾರೆ. ನಾನು ಹಿಂಗೆ ಸಪ್ರೇಟಾಗಿ ಹಿಟ್ಟು ಹಾಕಿಸ್ಕೊಂಡು ಬಿಟ್ಟಿರ್ತೀನಿ. ಇದು ಸ್ವಲ್ಪ ದಿನ ಯೂಸ್ ಮಾಡ್ಬೋದು. ಹಾಗಾಗಿ ಇದು ಬೇರೆ ಬೇರೆ ಹಿಟ್ಟು ನಾವು ಕಲಸಿ ಮಾಡೋದ್ರಿಂದ ಅಷ್ಟೇನು ಟೇಸ್ಟ್ ಬರೋಲ್ಲ ತಾಲಿಪಟ್ಟಿ. ಇದು ಮನ್ಯಾಗ ಮೊದಲು ನಾವು ಬೀಸ್ಕೊಂಡು ಇಟ್ಕೊಂಡಿದ್ವಿ ಅಂದ್ರೆ ಈ ಥರ ಅರ್ಜೆಂಟ್ ಇದ್ದಾಗ ಪಟಕನ ನಮ್ಗೆ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತಿ. ಆಮೇಲೆ ಟೇಸ್ಟ್ ಆಗ್ತೈತಿ. ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ಬ್ಲಾಗ್ ಒಳಗೆ ಸಿಗ್ತೀನಂತ ರೆಸಿಪಿ ವಿಡಿಯೋ ಹಾಕ್ತೀನಿ. ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಸೋ ಮಚ್.